ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಬೇಕು. ನಮ್ಮ ಜೊತೆಗೆ ನಮ್ಮ ಪ್ರೀತಿಯ ಸುಶ್ಮಿತಾ ಅವರ ಪ್ರೀತಿಯ ಜಗಪ್ಪ ಅವರಿದ್ದಾರೆ. ಜಗಪ್ಪ ಅವರು ಬಿಟ್ಟು ಜೊತೆಲಿದ್ದೀವಿ. ಹೆಣ್ಮಕ್ಳಿಗೆ ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ಅವಕಾಶ ಸಿಕ್ಕಾಗ ಖಂಡಿತವಾಗ್ಲೂ ಅದನ್ನ ಯಶಸ್ವಿಯಾಗಿ ನಿಭಾಯಿಸ್ತಾರೆ ಅಂತ ಹೇಳಿ ಇವತ್ತು ಎಲ್ಲರೂ ಇಲ್ಲಿ ಬ್ಯೂಟಿಫುಲ್ ಹಾರ್ಟ್ಸ್ ಇನ್ಸೈಡ್ ಆ್ಯಂಡ್ ಔಟ್. ಸೊ ಆಲ್ ಆಫ್ ಯು ಆರ್ ಹಿಯರ್. ಐ ರಿಯಲಿ ವಿಶ್ ಆಲ್ ಆಫ್ ಯು ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಟೀಮ್ ಓನರ್ಸ್ಗೂ ಕೂಡ ನಾನು ಆಲ್ ದಿ ಬೆಸ್ಟ್ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹ್ಯಾವ್ ಫನ್, ಎಂಜಾಯ್, ಆ್ಯಂಡ್ ದೆನ್ ವಿನ್ನಿಂಗ್ ಆ್ಯಂಡ್ ಲೂಸಿಂಗ್ ಇಸ್ ಪಾರ್ಟ್ ಆಫ್ ದ ಗೇಮ್. ಸೊ ನಾನು ಪ್ರತಿ ಸತಿನೂ ಹೇಳ್ತೀನಿ, ರಾಜಕಾರಣದ ಭಾಷಣ ಅಲ್ಲದೆ ಹೋದ್ರು ಗೆಲುವನ್ನ ತಲೆಗೆ ತಗೋಬಾರ್ದು, ಸೋಲನ್ನ ಹೃದಯಕ್ಕೆ ತಗೋಬಾರ್ದು ಅಂತ ಹೇಳಿ ನನಗೆ ನನ್ನ ತಂದೆ ಹೇಳ್ಕೊಬೇಕು. ಸೊ ಅದನ್ನು ನೀವು ಕೂಡ ನಿಮ್ಮ ಜೀವನದಲ್ಲಿ ಪಾಲಿಸಿ ಅಂತ ಹೇಳಿ ನನಗೆ ನಿಮ್ಮನ್ನೆಲ್ಲರೂ ಭೇಟಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ N1 ಕ್ರಿಕೆಟ್ ಅಕಾಡೆಮಿಯ ಸುನಿಲ್ ಕುಮಾರ್ ಅವರಿಗೆ, ಹಾಗೆ ಈ ಮಾಲೀಕರು ಎಲ್ಲ ಏನು ಟೀಮ್ನ ಮಾಲೀಕರು, ಅದರಲ್ಲಿ ಅನಿಲ್ ಅಣ್ಣನೂ ಇದ್ದಾರೆ, ನಮ್ಮ ಮಂಜು ಅಣ್ಣ ಇದ್ದಾರೆ. ಸೊ ನಿಮಗೂ ಕೂಡ ಸ್ಪೆಷಲ್ ಆಗಿ ಆಲ್ ದ ವೆರಿ ಬೆಸ್ಟ್. ಮಂಜು ಅಣ್ಣ ಮುಂಚೆನೆ ನಾನು ಫಿಕ್ಸ್ ಮಾಡ್ಕೊಂಡಿದ್ದಾರೆ, ನೆಕ್ಸ್ಟ್ ನೀವೇ ಬರಬೇಕು ಅಂತ. ಸೊ ಆಲ್ ದ ವೆರಿ ಬೆಸ್ಟ್ ನಿಮ್ಗೆಲ್ರಿಗೂ ಕೂಡ. ಹ್ಯಾವ್ ಫನ್, ಎಂಜಾಯ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮಾ. ಬಿಂದು ರಾಣಿಯವರು ಒಂದು ಸ್ವಲ್ಪ ಮುಂದುವರೆಬೇಕು. ಈಗ ಅಥ್ಲೆಟ್ ಕ್ಷೇತ್ರದ ರಾಣಿ ನೀವು, ಈಗ ನಮ್ಮ ರಾಣಿಯರನ್ನೆಲ್ಲ ನೋಡಿ ಇವರಿಗೆ ಹೇಗೆ ವಿಶ್ವಾಸ ಸಲ್ಲಿಸ್ತೀರ ಅಂತ. Firstly, thank you so much for having me here, and congratulations to Sunil sir. ಇಷ್ಟು ಏನಂದ್ರೆ ಒಂದು ಗ್ಲಾಮರಸ್ ಫೀಲ್ಡ್ ನಿಂದ ಒಂದು ಕ್ರೀಡಾ ಕ್ಷೇತ್ರಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಬರ್ತಿದ್ದಾರೆ. ಖಂಡಿತವಾಗ್ಲೂ ನೀವೆಲ್ಲರೂ 3 ದಿವಸ pretty sure that you're going to have a lot of fun, you're going to be filled with lot of energy, and I just want to see the bit of energy as she's been calling out for a long time. A very loud of applause for Sunil for organizing such an amazing event. ಸ್ಪೋರ್ಟ್ಸ್ ಆದ್ರಿಂದ ಸ್ವಲ್ಪ ಎನರ್ಜಿ ಲೆವೆಲ್ ಇದು ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಎನಿವೇಸ್, ಥ್ಯಾಂಕ್ ಯು. ಆ್ಯಂಡ್ ಫಸ್ಟ್ಲಿ ಯಾಕಂದರೆ ಸ್ಪೋರ್ಟ್ಸ್ ಫೀಲ್ಡಿಂದ ಬಂದು ನಾನು ಒಂದು ಮಾತು ಇಲ್ಲಿರೋರು ಪ್ರತಿಯೊಬ್ಬರು ಹೇಳೋದಕ್ಕೆ ಏನು ಇಷ್ಟಪಡೋದಂದರೆ, ಇಫ್ ಯು ಗೈಸ್ ಕಮ್ ಸ್ಟೆಪ್ ಫಾರ್ವರ್ಡ್ ಟು ಆ್ಯಕ್ಚುಲಿ ಗೆಟ್ ಎನಿ ಸ್ಪೋರ್ಟ್ಸ್, ಅಂದರೆ ಯಾವುದೇ ಕ್ರೀಡೆನೂ ನೀವು ಮುಂದಕ್ಕೆ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ನಿಮ್ಮ ಥ್ರೂ ಒಂದು ಪಬ್ಲಿಸಿಟಿ ಅಥವಾ ನಿಮ್ಮ ಕಡೆಯಿಂದ ಆಗೋ ಒಂದು ಚಿಕ್ಕ ಪ್ರಯತ್ನ ಅದು ತುಂಬ ಜನಕ್ಕೆ ತಲುಪುತ್ತೆ. ಅದರಿಂದ ತುಂಬ ಜನಕ್ಕೆ ಇದರಿಂದ ತುಂಬ ಉಪಯೋಗ ಆಗುತ್ತೆ. ಸೊ ಪ್ಲೀಸ್ ಇದೇ ರೀತಿ ಹೆಚ್ಚಿಗೆ ಕ್ರೀಡೆಗಳಲ್ಲಿ ನೀವು ಭಾಗವಹಿಸ್ತೀರಿ. ನಿಮ್ಮಿಂದ ಬರೋ ಒಂದು ಚಿಕ್ಕ ಒಂದು ಇಟ್ಸ್ ಎ ಬಿಟ್ ಆಫ್ 1% ಫ್ರಮ್ ಯುವರ್ ಎಂಡ್, ಅದು ತುಂಬ ಜನ ಮಕ್ಕಳಲ್ಲಿ, ತುಂಬ ಜನ ಹೆಣ್ಣು ಮಕ್ಕಳಲ್ಲಿ ಸ್ಪೆಷಲಿ ತುಂಬ ಧೈರ್ಯ ತುಂಬುತ್ತೆ. Again, thank you a lot for having me. Thank you so much. And N1 ಕ್ರಿಕೆಟ್ ಅಕಾಡೆಮಿಯ ಬಹಳಷ್ಟು ಕಾರ್ಯಕ್ರಮಗಳಿಗೆ ಬಂದು ಇಷ್ಟೇ ಪ್ರೀತಿಯಿಂದ ಪ್ರತಿ ಸಲ ಸಪೋರ್ಟ್ ಮಾಡ್ತಾರೆ ನಮ್ಮ ಕುಸುಮ ಅವರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಒನ್ಸ್ ಅಗೇನ್. ಅದೇ ರೀತಿಯಾಗಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. N1 Academy, and also the event, all the team members, all the captains, all the individual team members,
all the best for the event. I think it's a very amazing sports. I mean, cricket has always been known to be a men's sport, right? A very, very men-dominant sport it has been. I think this is giving a platform where a lot of women talent, a lot of other side of talent will be able to see. So yeah, really great event organized by all of you. And yeah, all the best to N1 Academy, and very, very all the best to all the 7 teams. Beat each other, try to give the best competition to all of you. So yeah, thank you. ರೆಡಿ ನಾ ಎಲ್ಲರೂ ಜೋರಾಗಿ ಓಕೆ ನಾವೇನ್ ಮಾಡ್ತೀವಿ ಅಂದ್ರೆ WWCL ಬಂದು ವಿ ಹ್ಯಾವ್ ಕಾಲ್ಡ್ ಇಟ್ WWCL ಓಕೆ ಜೋರಾಗಿ ಮಾಡೋಣ ಎಲ್ಲರೂ ರೆಡಿ 1 2 3 4 ಬ್ಯೂಟಿಗಳ ಚೂಟಿ ಆಟ ನಮ್ಮ ಹೆಮ್ಮೆ N1 ಕ್ರಿಕೆಟ್ ಪರಿಕಲ್ಪನೆ ನಮ್ಮ ಹೆಮ್ಮೆ Sunil for giving us this opportunity. ಟೂರ್ನಮೆಂಟ್ಗಳಿಗೆ ಸಾಂಗ್ ಕಂಪೋಸ್ ಮಾಡೋದು ಒಂದು ಚಾಲೆಂಜ್ ವಿಷಯ ಆಕ್ಚುಲಿ. ಎವ್ರಿ ಟೈಮ್ ಇನ್ನೊಂದು ಬೇರೆ ಮಾಡಬೇಕು. ಆ್ಯಂಡ್ ಈ ಟೂರ್ನಮೆಂಟ್ ಹೆಸರು ದೊಡ್ಡದಿದೆ, ವಿಮೆನ್ಸ್ ವಿಂಡ್ ಬಾಲ್ ಕ್ರಿಕೆಟ್ ಲೀಗ್ ಅಂತ. ಸೊ ಇದಕ್ಕೆ ಟ್ಯೂನ್ ಕೂರ್ಸಕ್ಕೆ ಒಂಥರ ಮಜಾ ಆಯಿತು ನಮಗೂ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿಶಿಂಗ್ ಎವ್ರಿ ಟೀಮ್ ಎಲ್ಲರೂ ಸಕ್ಕ ಜೋಶಲ್ಲಿದ್ದೀರಾ. ಪ್ರಾಕ್ಟೀಸ್ ಜೋರಾಗಿ ನಡೀತೀವಿ ಅಂತ ಗೊತ್ತಾಗ್ತಿದೆ. ಆ್ಯಂಡ್ ಕಾಂಟ್ ವೇಟ್ ಟು ಹಿಟ್ ದಿ ಗ್ರೌಂಡ್. ಫಸ್ಟ್ ಸೆಕೆಂಡ್ ಥರ್ಡ್ ಎಲ್ಲ ನಾವೆಲ್ಲ ಹೆಂಗೆ ಮಾಡ್ತೀವಿ ನನ್ನ ನೋಡೋಕೆ ನಾನು ಕಾಯ್ತಾ ಇದ್ದೀನಿ. ನನ್ನ ವೈಫ್ ಆಡೋದು ನೋಡೋದು ಕೂಡ ಕಾಯ್ತಾ ಇದ್ದೀನಿ. ನಮ್ಮ ಟೀಮ್ ಕೂಡ ಸ್ಟ್ರಾಂಗ್ ಆಗಿದೆ. ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡೋಕೆ ಬರ್ತಾ ಇದ್ರಿ ಇಷ್ಟು ದಿನ. ಇನ್ಮೇಲೆ ನಾವು ನಿಮಗೆ ಸಪೋರ್ಟ್ ಮಾಡೋಕ್ಕೆ ಗ್ರೌಂಡ್ ಬರ್ತೀವಿ. ಫಸ್ಟ್ ಸೆಕೆಂಡ್ ಥರ್ಡ್ ವಿಲ್ ಬಿ ದೇರ್. ಲೆಟ್ಸ್ ಹ್ಯಾವ್ ಅ ಬ್ರಿಲಿಯಂಟ್ ಟೂರ್ನಮೆಂಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ವ್ಯಾಸರಾಜ್ ಸೋಸ್ಲೆ ಅವರು ಅದೇ ರೀತಿಯಾಗಿ ಜ್ಯೋತಿ ವ್ಯಾಸರಾಜ್ ಅವರಿಗೆ ಮೊಮೆಂಟೋಸ್ ಕೊಡೋದ್ರ ಮೂಲಕ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. N1 ಕ್ರಿಕೆಟ್ ಅಕಾಡೆಮಿ ಪರವಾಗಿ once again thank you so much for that amazing song. ಇಂಟ್ರೊಡ್ಯೂಸ್ ಮಾಡಿರುವಂಥ ಸುನಿಲ್ಗೆ ಕಂಗ್ರ್ಯಾಚುಲೇಷನ್ಸ್. ಮತ್ತು ಎಲ್ಲ ಫ್ರಾಂಚೈಸ್ ಓನರ್ಸ್ಗಳು ಗುಡ್ ಲಕ್ ಹೇಳ್ತಾ, ಎಲ್ಲ ಪ್ಲೇಯರ್ಸ್ಗೂ ಗುಡ್ ಲಕ್ ಹೇಳ್ತಾ ನಾನು ಏನು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. Thank you so much, Arvind sir. ಇದೀಗ ಅರವಿಂದ್ ಸರ್ once again sir, please. ಕ್ರಿಕೆಟ್ ಅಕಾಡೆಮಿ ಇಂದ ಮೊದಲನೇ ಬಾರಿಗೆ ಸುನಿಲ್ ಅವರು WWCL ಅನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ 7 ತಂಡದ ಮಾಲೀಕರು ಹಾಗೂ ಕ್ಯಾಪ್ಟನ್ಸ್ ಮತ್ತು ಓನರ್ ಪ್ಲೇಯರ್ಸ್ ಹಾಗೂ ನಮ್ಮ ರಾಜಕೀಯ ರಾಜರಾಜೇಶ್ವರಿ ನಗರದಲ್ಲಿ ನಮ್ಮ ಅಭ್ಯರ್ಥಿಯವರಾದಂಥ ಕುಸುಮಾ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಧನ್ಯವಾದಗಳು. ಹಾಗೂ ನಾನು ಮೊದಲನೇ ದಿನ ಹೇಳಬೇಕಂದ್ರೆ ಆಶ್ರಿತ್ ಗ್ರೂಪ್ ಪ್ರತಿಯೊಂದಕ್ಕೂ ನಮ್ಮ ಮಾವ ಶ್ರೀನಿವಾಸ ರೆಡ್ಡಿ ಅವರು ನನ್ನ ಹೆಜ್ಜೆಗೂ ಅವರೊಂದು ಗಾಡ್ಫಾದರ್ ಥರ ಪ್ರತಿಯೊಂದಕ್ಕೂ ನಿಂತಿದ್ದಾರೆ. ಹಾಗೂ ನಮ್ಮ ಕಂಪ್ನಿಯ CEO ಜೈಗಡ್ ಅವರು ಬಂದಿದ್ದಾರೆ. ಮತ್ತು ಎಲ್ಲ ಈ WWCL ಪ್ರತಿಯೊಂದು ಬಿಡ್ಡಿಂಗಿಂದ ಹಿಡಿದು ಜೆರ್ಸಿ ಲಾಂಚು, ಟ್ರೋಫಿ ಲಾಂಚು ಮತ್ತು ಪ್ರತಿಯೊಂದಕ್ಕೂ ಅದ್ದೂರಿಯಾಗಿ ನಮ್ಮ ಸುನಿಲ್ ಅವರು ನಡೆಸ್ಕೊಂಡ್ಬರ್ತಿದ್ದಾರೆ. ಅವ್ರಿಗೆ ಪೂರ್ಣವಾದ ಧನ್ಯವಾದಗಳು ಹೇಳಬೇಕು. ಯಾಕಂದರೆ ಇಷ್ಟು ಜನ ಕಲಾವಿದರನ್ನು ಒಂದು ಸ್ಟೇಜಲ್ಲಿ ಸೇರಿಸಿ ಮಾಡೋದು ತುಂಬ ಕಷ್ಟ ಇದೆ. ಅದು ಹೆಣ್ಮಕ್ಳನ್ನ, ಗಂಡಸರನ್ನಾದ್ರೂ ಮೆಸೇಜ್ ಹಾಕಿದ್ರೆ ಬರ್ತಾರೆ, ಅದು ಹೆಣ್ಮಕ್ಳು ಸೇರಿಸೋದು ತುಂಬ ಕಷ್ಟ ಇದೆ. ಅದನ್ನು ಸುನಿಲ್ ಅವರು ಅದನ್ನು ಸಕ್ಸಸ್ ಆಗಿದ್ದಾರೆ ಅಂದರೆ ಇದೊಂದು ದೊಡ್ಡ ಮಟ್ಟಕ್ಕೆ ಟೂರ್ನಮೆಂಟ್ ಆಗುತ್ತೆ. ಪ್ರತಿಯೊಬ್ಬರು ಗೆಲ್ಲಬೇಕು ಅಂತ ಆಡ್ತಾರೆ. ಅಂದರೆ ಸೋತು ಗೆಲ್ಲವರು ಅದು ಒಂದು ದೊಡ್ಡ ಮಟ್ಟಕ್ಕೆ ಹೋಗುವಂಥ ಇದದು. ಒಂದೇ ಸರಿ ನಾವು ಗೆಲ್ಲಬೇಕು ಅಂತ
ಆಡುವಂಥದ್ದು. ಫಸ್ಟಲ್ಲಿನೇ ಗೆದ್ದುಬಿಟ್ರೆ ಅದರಲ್ಲಿ ಜೋಶ್ ಇರಲ್ಲ. ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದೇ ಸ್ಟೆಪ್ ಆಗ್ತದೆ. ಅದಕ್ಕೆ ಒಂದು ನಮಗೆ ಒಂದು ಲೈಫ್ ಟೈಮ್ ಸಕ್ಸಸ್ ಅಂತ ಅದು. ಮತ್ತು ನಮ್ಮ MR ಪ್ಯಾಂಥರ್ಸ್ನ ಕ್ಯಾಪ್ಟನ್ ಆಗಿರುವಂಥ ದಿವ್ಯಾ ಅವರು ಹಾಗೂ ಪ್ರತಿಯೊಬ್ಬರು ಆಟಗಾರರು ಪ್ರೋತ್ಸಾಹದಿಂದ ಅವರು ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಬಿಡ್ಡಿಂಗ್ ಆದಾಗಿಂದ ತುಂಬ ಧನ್ಯವಾದಗಳು. ಹಾಗೂ ಎಲ್ಲ ಟೀಮ್ ಪ್ಲೇಯರ್ಸು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ ನಾನು 2 ಮಾತು ಮುಗಿಸ್ತೀನಿ. ಜೈ ಜಯಗಣ. ಅಲ್ಲ, ಅಲ್ಲಿ ವಿಜಿಲ್ ಹೊಡೆಯಕ್ಕೆಲ್ಲ ಇಟ್ಕೊಂಡ್ಬಿಟ್ಟವ್ರು ನಮ್ಮಮ್ಮ ಸೂಪರ್ ಸ್ಟಾರ್ ಅಣ್ಣ. ನಿಮ್ಮ ಟೀಮಲ್ಲಿ 6 ಹೊಡಿತಾರ ಇಲ್ವಾ? ವಿಜಿಲ್ ಮಾತ್ರ ಅವಾಗ ಹೊಡಿತಾನೆ ಇರ್ತಾರಣ್ಣ. ಅಕ್ಕ ಒಂದು ಹೊಡೆಯಕ್ಕ ವಿಜಿಲ್? ನಾಳೆ ನಮ್ಮ ಸಿನಿಮಾ ರಿಲೀಸ್ ಆದಾಗೆ ಬರಲೇಬೇಕಣ್ಣ. ಭಾಳ ಖುಷಿ ಆಗುತ್ತೆ. ಆ್ಯಕ್ಚುಲಿ ಥ್ಯಾಂಕ್ ಯು ಸುನಿಯಣ್ಣ. ಇಷ್ಟು ಜನ ಕಲಾವಿದರನ್ನ ಒಟ್ಟಿಗೆ ಗೂಡಿಸಿ ಕ್ರಿಕೆಟ್ ಟೂರ್ನಿಮೆಂಟ್ ನಡೆಸ್ತಾ ಇದ್ದೀರಾ ಅಣ್ಣ. ನಿನ್ನೆ ವಿನ್ನರ್ಸ್ ಬೇರೆ ಮಾಡಿದ್ದಾರೆ. ನಾವು ಇತ್ತೀಚೆಗೆ ಅಣ್ಣ ಶೂಟಿಂಗ್ ಮಾಡೋದು ಬರೀ ಕ್ರಿಕೆಟ್ ಆಡ್ಕೊಂಡಿದ್ದೀವಿ. ಇನ್ನೊಂದು ಖುಷಿ ಅಂತಂದರೆ 1, 2, 3 ಅಣ್ಣ ಮ್ಯಾಚು. 3 ದಿವಸ ನೀನು ಹೆಂಡತಿ ಮನೇಲಿಲ್ಲ ಅನ್ನೋದು ಭಾಳ ಖುಷಿ. ಆಲ್ ದ ಬೆಸ್ಟ್. ನೀವು ಸೋದ್ರು ಪರವಾಗಿಲ್ಲ, ಬೇರೆಯವ್ರು ಗೆದ್ದು ಬನ್ನಿ. ಇಲ್ಲ, ಯಾರು ಗೆಲ್ಲಿ, ದಯವಿಟ್ಟು ಗೆಲ್ಲಿಲ್ಲ ಅಂದ್ರೆ ಲಾಸ್ಟಿಗೆ ನನ್ನ ಹೆಂಡತಿಗೆ ಒಂದು ದಿನಕ್ಕೋಸ್ಕರ ಟ್ರೋಫಿ ಕೊಟ್ಟು ಕಳಿಸಿ ಅಂತ ಕೇಳ್ತೀನಿ. ಇಲ್ಲ ಅಂದ್ರೆ ಅವಳು ಕ್ರಿಕೆಟಲ್ಲಿ 6 ಹೊಡೆಯ ಬಂದು ನಾನು ಹೊಡಿತಾ ಅಂತ ಮಕ್ಕಳು. ಆಲ್ ದ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗಲಿ. ಸೋಲು ಗೆಲುವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಒಳ್ಳೇದಾಗಲಿ ಎಲ್ರಿಗೂ. ಥ್ಯಾಂಕ್ ಯು. ಈ ಕಾರ್ಯಕ್ರಮನ ಆಯೋಜಿಸಿರುವಂಥ ನಮ್ಮ ಸುನಿಯಣ್ಣನಿಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಶೈಲೇಶ್ ಸರ್, ಬೆಸ್ಟ್ ವಿಶಸ್ ಫ್ರಮ್ ಯೋರ್ ಸೈಡ್. ನೀವು IPT12 ನಾವು ಮಾಡಬೇಕಾದ್ರೆ ಸುನಿಲ್ ಕೇಮ್ ಅಪ್ ವಿತ್ ದಿಸ್ ಪ್ರಪೋಸಲ್. ನಾವು ನಿಜವಾಗಿ ಇದನ್ನ ಕಾರ್ಯಗತ ಮಾಡ್ಲಿಕ್ಕೆ ಆಗುತ್ತಾ ಅಂತ ಒಂದು ಡೌಟ್ ಇತ್ತು ಕಾರಣಾಂತರಗಳಿಂದ. ಬಟ್ ಸುನಿಲ್ ಹ್ಯಾಸ್ ಆಲ್ವೇಸ್ ಡನ್ ಅ ವಂಡರ್ಫುಲ್ ಜಾಬ್. ಐ ಹೋಪ್ ದಿಸ್ ಆಲ್ಸೋ ಗೋಸ್ ಅ ಲಾಂಗ್ ವೇ. ಆ್ಯಂಡ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಇಸ್ ಇಷ್ಟೊಂದು ಜನ ಎಲ್ಲ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ತಮ್ಮ ಬ್ಯುಸಿ ಶೆಡ್ಯೂಲ್ ಬಂದಿರೋದು ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ. ಬೆಸ್ಟ್. ಐ ಮೀನ್ ಗುಡ್ ಲಕ್ ಟು ಆಲ್ ದ ಪ್ಲೇಯರ್ಸ್ ಆ್ಯಂಡ್ ಆಲ್ಸೋ ಸುನಿಲ್ ಇನ್ನು ಮುಂದೆ ಇದೇ ಥರ ಟೂರ್ನಮೆಂಟ್ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಗುಡ್ ಲಕ್ ಟು ಒನ್ ಆ್ಯಂಡ್ ಆಲ್. ಅಲ್ಲಿಂದ ಬಂದ್ಬಿಡು ಬೆಸ್ಟಿಂದ. And our CEO Jade sir, I request you to join us. Jade sir, yes. Okay. ಇದೀಗ ನಾನು ಕೌಂಟ್ ಡೌನ್ ಕೊಡ್ತೀನಿ. ಆ ಟೈಮಲ್ಲಿ ದಯವಿಟ್ಟು ಎಲ್ಲರೂ ಸೇರಿ ರಿವೀಲ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. Here we go. N1 Cricket Academy presents WWCL. And the winner